ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಲ್ಲಿರೋ ಹೈಲೈಟ್ಸ್ ಸೆಲ್ ರೂಲ್ಸ್, ಟಾಪ್ ಬಾಟಮ್ ರೂಲ್ಸ್, ಎಲ್ಲ ರೂಲ್ಗಳ ಪ್ರಕಾರ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೇಗೆ ಮಾಡೋದಂತ ಪಾರ್ಟ್ 1 ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಎಕ್ಸೆಲ್ ಫಾರ್ಮುಲಾಗಳನ್ನ ಯೂಸ್ ಮಾಡಿಕೊಂಡು ನಮ್ಮದೇ ರೂಲ್ ಸೆಟ್ ಮಾಡಿ ಫಾರ್ಮ್ಯಾಟ್ ಮಾಡೋದಕ್ಕೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಲ್ಲಿ ನ್ಯೂ ರೂಲ್ ಅಂತ ಒಂದು ಆಪ್ಷನ್ ಇದೆ. ನ್ಯೂ ರೂಲ್ ಮೇಲೆ ಕ್ಲಿಕ್ ಮಾಡಿದಾಗ ನ್ಯೂ ಫಾರ್ಮ್ಯಾಟಿಂಗ್ ರೂಲ್ ಅಂತ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಫಾರ್ಮುಲಾ ಯೂಸ್ ಮಾಡಿಕೊಂಡು ಫಾರ್ಮ್ಯಾಟ್ ಮಾಡಬೇಕಾದ್ರೆ ಯೂಸ್ ಅ ಫಾರ್ಮುಲಾ ಟು ಡಿಟರ್ಮೈನ್ ವಿಚ್ ಸೆಲ್ಸ್ ಟು ಫಾರ್ಮ್ಯಾಟ್ ಇದನ್ನ ಚೂಸ್ ಮಾಡಬೇಕು. ಫಾರ್ಮ್ಯಾಟ್ ವ್ಯಾಲ್ಯೂಸ್ ವೇರ್ ದಿಸ್ ಫಾರ್ಮುಲಾ ಇಸ್ ಟ್ರೂ, ಇದ್ರ ಕೆಳಗಡೆ ಇರೋ ಬಾಕ್ಸ್ ಅಲ್ಲಿ ಫಾರ್ಮುಲಾ ಟೈಪ್ ಮಾಡಿ ಫಾರ್ಮ್ಯಾಟ್ಗೆ ಹೋಗಿ ಫಾರ್ಮ್ಯಾಟ್ ಮಾಡ್ಬೋದು. ಇವತ್ತಿನ ವಿಡಿಯೋ ಫಾರ್ಮುಲಾ ಬೇಸ್ಡ್ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಬಗ್ಗೆ ಇರುತ್ತೆ. ಈ ಡೇಟಾ ಸೆಟ್ ಅಲ್ಲಿ ಇನ್ವಾಯ್ಸ್ ನಂಬರ್, ಇನ್ವಾಯ್ಸ್ ಡೇಟ್, ಡ್ಯೂ ಡೇಟ್, ಪೇಮೆಂಟ್ ಸ್ಟೇಟಸ್ ಇಷ್ಟು ಕಾಲಮ್ಗಳಿವೆ. ಪೇಮೆಂಟ್ ಸ್ಟೇಟಸ್ ಪ್ರಕಾರ ಸೆಲ್ಸ್ ಹೈಲೈಟ್ ಮಾಡಬೇಕಾದ್ರೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ಹೈಲೈಟ್ ಸೆಲ್ ರೂಲ್ಸ್ ಹೋಗಿ ಟೆಕ್ಸ್ಟ್ ದಟ್ ಕಂಟೈನ್ಸ್ ಈ ಆಪ್ಷನ್ ತಗೊಂಡು ನಾವು ಫಾರ್ಮ್ಯಾಟ್ ಮಾಡ್ತೀವಿ. ಆ ರೀತಿ ಫಾರ್ಮ್ಯಾಟ್ ಮಾಡೋದ್ರಿಂದ ಒಂದು ಕಾಲಮ್ ಅಷ್ಟೇ ಹೈಲೈಟ್ ಆಗುತ್ತೆ, ಪೇಮೆಂಟ್ ಸ್ಟೇಟಸ್ ಮಾತ್ರ ಹೈಲೈಟ್ ಆಗುತ್ತೆ. ಎಂಟೈರ್ ರೋ ವ್ಯಾಲ್ಯೂಸ್ ಎಲ್ಲ ಹೈಲೈಟ್ ಮಾಡಬೇಕಂದ್ರೆ ಫಾರ್ಮುಲಾಯಿಂದ ಮಾಡಬೇಕು. ಪೇಮೆಂಟ್ ಸ್ಟೇಟಸ್ ಕಂಪ್ಲೀಟೆಡ್ ಅಂತ ಇದ್ದರೆ ಒಂದು ಕಲರ್ ಫಿಲ್ ಮಾಡಬೇಕು, ಓವರ್ ಡ್ಯೂ ಆದರೆ ಇನ್ನೊಂದು ಕಲರ್ ಫಿಲ್ ಮಾಡಬೇಕು, ಡ್ಯೂ ಅಂತ ಇದ್ದರೆ ಇನ್ನೊಂದು ಕಲರ್ ಫಿಲ್ ಮಾಡಬೇಕು. ಈ ರೀತಿ ಫಾರ್ಮ್ಯಾಟ್ ಮಾಡಬೇಕಾದ್ರೆ ಫಾರ್ಮುಲಾ ನಮಗೆ ಇಫ್ ಫಾರ್ಮುಲಾ ಜ್ಞಾಪಕ ಬರುತ್ತೆ. ಒಂದು ಡಮ್ಮಿ ಫಾರ್ಮುಲಾ ಅಪ್ಲೈ ಮಾಡಿ ಅರ್ಥ ಮಾಡಿಸೋದಕ್ಕೋಸ್ಕರ ಎಂಟರ್ ಮಾಡ್ತಾ ಇದ್ದೀನಿ. ಇಫ್ ಎಂಟರ್ ಮಾಡಿದ ತಕ್ಷಣ ಫಾರ್ಮುಲಾ ಸಿಂಟ್ಯಾಕ್ಸ್ ನಾವು ನೋಡ್ಬೋದು. ಫಾರ್ಮುಲಾ ಸಿಂಟ್ಯಾಕ್ಸ್ ಪ್ರಕಾರ ನಾವು ವ್ಯಾಲ್ಯೂಸ್ ಕೊಟ್ಟು ಫಾರ್ಮುಲಾ ಎಂಟರ್ ಮಾಡ್ತೀವಿ ಎಕ್ಸೆಲಲ್ಲಿ. ಆದರೆ ಕಂಡೀಷನಲ್ ಫಾರ್ಮ್ಯಾಟಿಂಗಲ್ಲಿರೋ ಫಾರ್ಮುಲಾ ಬಾರಲ್ಲಿ ಈ ಥರ ಫಾರ್ಮುಲಾ ಸಿಂಟ್ಯಾಕ್ಸ್ ಬರಲ್ಲ. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಲಾಜಿಕಲ್ ಟೆಸ್ಟ್ ಕೊಡಬೇಕು. ಈ ಸೆಲ್ ರೆಫರೆನ್ಸ್ ಕೊಡ್ತಾ ಇದ್ದೀನಿ, D6 ಈಕ್ವಲ್ ಟು ಡಬಲ್ ಕೋಟ್ಸಲ್ಲಿ ಕಂಪ್ಲೀಟೆಡ್ ಅಂತ ಎಂಟರ್ ಮಾಡ್ತೀನಿ. ಕ್ರೈಟೀರಿಯಾ ಯಾವ ಕಾಲಮಲ್ಲಿ ಇರುತ್ತೋ ಆ ಕಾಲಮಲ್ಲಿರೋ ಫಸ್ಟ್ ಸೆಲ್ ರೆಫರೆನ್ಸ್ ಕೊಡಬೇಕು. ಫಾರ್ಮುಲಾದಲ್ಲಿ ನಾವು ಕಂಪ್ಲೀಟೆಡ್ ಅಂತಲೇ ಎಂಟರ್ ಮಾಡಬೇಕಂತೇನಿಲ್ಲ. ಓವರ್ ಡ್ಯೂ ಎಂಟರ್ ಮಾಡ್ಬೋದು, ಡ್ಯೂ ಎಂಟರ್ ಮಾಡ್ಬೋದು, ಯಾವ್ದು ಬೇಕಾದರೂ ಫಸ್ಟ್ ಎಂಟರ್ ಮಾಡ್ಬೋದು. D6 ಕಂಪ್ಲೀಟೆಡ್ ಅಂತ ಇದ್ದರೆ ಏನು ಮಾಡಬೇಕು, ಫಿಲ್ ಕಲರ್ ಅಂತ ಎಂಟರ್ ಮಾಡ್ತೀನಿ. ಫಿಲ್ ಕಲರ್ ಕಂಪ್ಲೀಟೆಡ್ ಅಂತ ಇಲ್ಲ ಅಂದರೆ ನೋ ಫಿಲ್. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಮಾಡೋದಕ್ಕೆ ಇಫ್ ಫಂಕ್ಷನ್ ಎಂಟರ್ ಮಾಡೋ ನೆಸೆಸಿಟಿ ಇಲ್ಲ, ಲಾಜಿಕಲ್ ಟೆಸ್ಟ್ ಕೊಟ್ಟರೆ ಸಾಕು. ಈಕ್ವಲ್ ಟು D6 ಈಕ್ವಲ್ ಟು ಡಬಲ್ ಕೋಟ್ಸಲ್ಲಿ ಕಂಪ್ಲೀಟೆಡ್ ಇಷ್ಟು ಎಂಟರ್ ಮಾಡಿದ್ರೆ ಸಾಕು. ಈ ಫಾರ್ಮುಲಾನ ಕಾಪಿ ಮಾಡ್ಕೊಳ್ತೀನಿ. ಡೇಟಾ ಸೆಲೆಕ್ಟ್ ಮಾಡಬೇಕು, ಕಂಟ್ರೋಲ್ ಶಿಫ್ಟ್ ರೈಟ್ ಆರೋ, ಕಂಟ್ರೋಲ್ ಶಿಫ್ಟ್ ಡೌನ್ ಆರೋ. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ನ್ಯೂ ರೂಲ್, ಯೂಸ್ ಅ ಫಾರ್ಮುಲಾ ಟು ಡಿಟರ್ಮೈನ್ ವಿಚ್ ಸೆಲ್ಸ್ ಟು ಫಾರ್ಮ್ಯಾಟ್ ಇದನ್ನು ತಗೋಬೇಕು. ಫಾರ್ಮುಲಾ ಬಾರಲ್ಲಿ ಫಾರ್ಮುಲಾ ಪೇಸ್ಟ್ ಮಾಡ್ತಾ ಇದ್ದೀನಿ. ಫಾರ್ಮ್ಯಾಟ್ಗೆ ಹೋಗಿ ಫಿಲ್ ಕಲರ್ಗೆ ಹೋಗಿ ಲೈಟ್ ಗ್ರೀನ್ ಚೂಸ್ ಮಾಡ್ತಾ ಇದ್ದೀನಿ. ಒಂದು ಕಾಲಮ್ ಮಾತ್ರ ಫಾರ್ಮ್ಯಾಟ್ ಆಗಿದೆ. ಎಂಟೈರ್ ರೋ ಫಾರ್ಮ್ಯಾಟ್ ಆಗಬೇಕಾದ್ರೆ ಸೆಲ್ ರೆಫರೆನ್ಸ್ ಕರೆಕ್ಟಾಗಿ ಕೊಡಬೇಕು. ಫಾರ್ಮುಲಾ ಕ್ರೈಟೀರಿಯಾನ ಹುಡುಕಬೇಕಾದ್ರೆ ರೋ ವೈಸ್ ಹುಡುಕಬೇಕು, ರೋ ವೈಸ್ ಸರ್ಚ್ ಮಾಡಬೇಕು. ಕಾಲಮ್ ವೈಸ್ ಲೆಫ್ಟಿಂದ ರೈಟ್ ಅಥವಾ ರೈಟಿಂದ ಲೆಫ್ಟ್ಗೆ ಸರ್ಚ್ ಮಾಡೋ ಹಾಗಿಲ್ಲ. ಅದರಿಂದ ಕಾಲಮ್ನ ಲಾಕ್ ಮಾಡಬೇಕು. ಮತ್ತೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ಮ್ಯಾನೇಜ್ ರೂಲ್ಸ್ ತಗೋಬೇಕು. ಫಾರ್ಮುಲಾ ಎಡಿಟ್ ಮಾಡಬೇಕಾದ್ರೆ ಮ್ಯಾನೇಜ್ ರೂಲ್ಸ್ ಹೋಗಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ, ಎಡಿಟ್ ರೂಲ್ ಮೇಲೆ ಕ್ಲಿಕ್ ಮಾಡಿ ಫಾರ್ಮುಲಾ ಎಡಿಟ್ ಮಾಡಬೇಕು. ಸೆಲ್ ನಂಬರ್ D6 ಅಲ್ಲಿ ಡಿ ಕಾಲಮ್ ರೆಪ್ರೆಸೆಂಟ್ ಮಾಡುತ್ತೆ, 6 ರೋನ ರೆಪ್ರೆಸೆಂಟ್ ಮಾಡುತ್ತೆ. ಕಾಲಮ್ ಲಾಕ್ ಮಾಡ್ತಾ ಇರೋದ್ರಿಂದ ಡಿ ಪಕ್ಕದಲ್ಲಿ $ಸೈನ್ ಆ್ಯಡ್ ಮಾಡಬೇಕು. $ಸೈನ್ ಆ್ಯಡ್ ಮಾಡಿದ್ದೀನಿ.
ಈ ಫಾರ್ಮುಲಾ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಫಾರ್ಮ್ಯಾಟಿಂಗ್ ಮಾಡಿದ್ದಾಗಿದೆ. ಓಕೆ ಮಾಡಿದ್ರೆ ಸಾಕು. ಎಂಟೈರ್ ರೋ ಹೈಲೈಟ್ ಆಗಿದೆ. ಮತ್ತೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ನ್ಯೂ ರೂಲ್, ಯೂಸ್ ಅ ಫಾರ್ಮುಲಾ ಪೇಸ್ಟ್ ಮಾಡ್ತೀನಿ. ಕಂಪ್ಲೀಟೆಡ್ ಬದಲು ಡ್ಯೂ ಅಂತ ಟೈಪ್ ಮಾಡ್ತೀನಿ. ಇದನ್ನು ಡಿಲೀಟ್ ಮಾಡಿ ಡ್ಯೂ ಅಂತ ಟೈಪ್ ಮಾಡಿ ಫಾರ್ಮ್ಯಾಟ್ ಲೈಟ್ ಯೆಲ್ಲೋ ಚೂಸ್ ಮಾಡ್ತೀನಿ. ಇದು ಬ್ರೈಟ್ ಯೆಲ್ಲೋ ಇದೆ ಇವೆರಡೂ. ಮೋರ್ ಕಲರ್ಸ್ಗೆ ಹೋಗಿ ಬೇರೆ ಕಲರ್ ಚೂಸ್ ಮಾಡ್ಬೋದು. ಯೆಲ್ಲೋ ಕಲರಿಂದ ಎಂಟೈರ್ ರೋ ಹೈಲೈಟ್ ಆಗಿದೆ. ಮತ್ತೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ನ್ಯೂ ರೂಲ್, ಯೂಸ್ ಅ ಫಾರ್ಮುಲಾ ಪೇಸ್ಟ್ ಮಾಡ್ತೀನಿ. ಎಡಿಟ್ ಮಾಡಿ ಓವರ್ ಡ್ಯೂ ಅಂತ ಟೈಪ್ ಮಾಡ್ತೀನಿ. ಫಾರ್ಮ್ಯಾಟ್ ಲೈಟ್ ರೆಡ್ ಚೂಸ್ ಮಾಡ್ತೀನಿ. ಟೇಬಲಲ್ಲಿರೋ ಎಲ್ಲ ರೋಗಳು ಹೈಲೈಟ್ ಆಗಿದೆ. ಎಂಟೈರ್ ಟೇಬಲ್ ಹೈಲೈಟ್ ಆಗಿದ್ರೆ ನೋಡೋದಕ್ಕೂ ಚೆನ್ನಾಗಿ ಕಾಣಲ್ಲ, ಮತ್ತು ಪ್ರಿಂಟ್ಔಟ್ ತಗೊಂಡ್ರೆ ಸರಿಯಾಗಿ ಬರೋದಿಲ್ಲ. ಇದನ್ನು ಪ್ರೊಫೆಷ್ನಲ್ ಲುಕ್ ಕೊಡೋಕ್ಕೋಸ್ಕರ ಬೇರೆ ರೀತಿ ಫಾರ್ಮ್ಯಾಟ್ ಮಾಡೋಣ. ಬೇರೆ ರೀತಿ ಫಾರ್ಮ್ಯಾಟ್ ಮಾಡಬೇಕಾದ್ರೆ ಡೇಟಾನ ಸೆಲೆಕ್ಟ್ ಮಾಡಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ಕ್ಲಿಯರ್ ರೂಲ್ಸ್ ಮಾಡಬೇಕು. ಕ್ಲಿಯರ್ ರೂಲ್ಸ್ ಫ್ರಮ್ ಸೆಲೆಕ್ಟೆಡ್ ಸೆಲ್ಸ್ ಅಂತ ಮಾಡಿದ್ರೆ ರೂಲ್ಸ್ ಕ್ಲಿಯರ್ ಆಗುತ್ತೆ, ಮತ್ತು ಫಾರ್ಮ್ಯಾಟಿಂಗ್ ಎಲ್ಲ ಹೋಗುತ್ತೆ. ಬೇರೆ ರೀತಿ ಫಾರ್ಮ್ಯಾಟಿಂಗ್ ಮಾಡ್ಬೋದು. ನಾನು ಈ ಡೇಟಾನ ಕಾಪಿ ಮಾಡಿ ಬೇರೆ ಕಡೆ ಪೇಸ್ಟ್ ಮಾಡಿಕೊಂಡು ಫಾರ್ಮ್ಯಾಟ್ ಮಾಡ್ತೀನಿ. ಇದನ್ನು ಕಾಪಿ ಮಾಡಿ Ctrl+Alt+V ಮಾಡಿ ಪೇಸ್ಟ್ ಸ್ಪೆಷಲ್ಗೆ ಹೋಗಿ ವ್ಯಾಲ್ಯೂಸ್ ಮಾತ್ರ ಕಾಪಿ ಮಾಡಬೇಕು. ಡೇಟಾ ವ್ಯಾಲಿಡೇಷನಿಂದ ಇಲ್ಲೊಂದು ಡ್ರಾಪ್ ಡೌನ್ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಇದ್ರ ಪ್ರಕಾರ ಫಾರ್ಮ್ಯಾಟ್ ಮಾಡೋಣ. ಡೇಟಾ ಸೆಲೆಕ್ಟ್ ಮಾಡಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ನ್ಯೂ ರೂಲ್, ಯೂಸ್ ಅ ಫಾರ್ಮುಲಾ ಈಕ್ವಲ್ ಟು ಈ ಸೆಲ್ ರೆಫರೆನ್ಸ್ ಕೊಡ್ತಾ ಇದ್ದೀನಿ. ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ತಗೊಂಡಿದೆ. ಕಾಲಮ್ ಮಾತ್ರ ಲಾಕ್ ಮಾಡಬೇಕು, ರೋನ ಲಾಕ್ ಮಾಡಬಾರ್ದು. ರೋ ಪಕ್ಕದಲ್ಲಿರೋ $ಸೈನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಈಕ್ವಲ್ ಟು ಈ ಸೆಲ್ ರೆಫರೆನ್ಸ್ ಕೊಡ್ತೀನಿ. ಇದು ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸೇ ಇರಬೇಕು. ರೋ ಕಾಲಮ್ ಎರಡೂ ಫಿಕ್ಸ್ ಆಗಿರಬೇಕು. ಫಾರ್ಮ್ಯಾಟ್ ಬ್ಲೂ ಕಲರ್ ಸೆಲೆಕ್ಟ್ ಮಾಡ್ತೀನಿ. ನಾವು ಯಾವ್ದು ಚೂಸ್ ಮಾಡ್ತೀವಿ ಅದು ಮಾತ್ರ ಹೈಲೈಟ್ ಆಗುತ್ತೆ. ಕಂಪ್ಲೀಟೆಡ್ ಚೂಸ್ ಮಾಡಿದ್ರೆ ಕಂಪ್ಲೀಟೆಡ್ ಕಾಲಮ್ಗಳೆಲ್ಲ ಹೈಲೈಟ್ ಆಗ್ತವೆ. ಡ್ಯೂ ಚೂಸ್ ಮಾಡಿದ್ರೆ ಡ್ಯೂ ಅಂತ ಇರೋ ಕಾಲಮ್ಗಳೆಲ್ಲ ಹೈಲೈಟ್ ಆಗುತ್ತವೆ. ಫಾರ್ಮುಲಾ ಕಾಪಿ ಪೇಸ್ಟ್ ಮಾಡಿದ್ದೀನಿ. ಎಂಟೈರ್ ರೋ ಹೈಲೈಟ್ ಮಾಡೋದು ಹೇಗಂತ ನೋಡಿದ್ದೀವಿ. ಎಂಟೈರ್ ಕಾಲಮ್ ಹೈಲೈಟ್ ಮಾಡೋದು ಹೇಗಂತ ನೋಡೋಣ. ಎಕ್ಸಾಂಪಲ್ ಟು ಹೈಲೈಟ್ ಎಂಟೈರ್ ಕಾಲಮ್ ವ್ಯಾಲ್ಯೂಸ್. ಇಲ್ಲೂ ಡ್ರಾಪ್ ಡೌನ್ ಲಿಸ್ಟ್ ಇದೆ. ಇದೇ ಲಿಸ್ಟನ್ನು ಕಾಪಿ ಮಾಡ್ಕೊಳ್ಬೋದು. ಡೇಟಾ ವ್ಯಾಲಿಡೇಷನ್ ಇಲ್ಲಿದೆಯಲ್ಲ, ಈ ಡ್ರಾಪ್ ಡೌನ್ ಲಿಸ್ಟನ್ನು Ctrl+C ಮಾಡಿ ನಾವು ಎಲ್ಲಿ ಪೇಸ್ಟ್ ಮಾಡಬೇಕು ಅಲ್ಲಿ ಹೋಗಿ Ctrl+Alt+V ಪೇಸ್ಟ್ ಸ್ಪೆಷಲ್ಗೆ ಹೋಗಿ ವ್ಯಾಲಿಡೇಷನ್ ತಗೊಂಡ್ರೆ ವ್ಯಾಲಿಡೇಷನ್ ಕಾಪಿ ಆಗುತ್ತೆ. ಡೇಟಾ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Ctrl+Shift ಡೌನ್ ಆರೋ, Ctrl+Shift ರೈಟ್ ಆರೋ. ಕಂಡೀಷನಲ್ ಫಾರ್ಮ್ಯಾಟಿಂಗ್, ನ್ಯೂ ರೂಲ್, ಯೂಸ್ ಅ ಫಾರ್ಮುಲಾ ಈಕ್ವಲ್ ಟು ಈ ಸೆಲ್ ರೆಫರೆನ್ಸ್ ಕೊಡಬೇಕು, ಮೊದಲನೇ ಸೆಲ್. ಕಾಲಮಲ್ಲಿರೋ $ಸೈನ್ ರಿಮೂವ್ ಮಾಡ್ತಾ ಇದ್ದೀನಿ. ರೋ ಲಾಕ್ ಆಗಿರಬೇಕು. ಡೇಟಾ ಕಾಲಮ್ ವೈಸ್ ಇರೋದ್ರಿಂದ ಕಾಲಮ್ನು ಲಾಕ್ ಮಾಡಬಾರ್ದು. ಈಕ್ವಲ್ ಟು ಈ ಸೆಲ್ ರೆಫರೆನ್ಸ್ ಕೊಡ್ತೀನಿ. ಇದು ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸೇ ಇರಬೇಕು. ರೋ ಮತ್ತು ಕಾಲಮ್ ಎರಡನ್ನೂ ಲಾಕ್ ಆಗಿರಬೇಕು. ಫಾರ್ಮ್ಯಾಟ್ ಮತ್ತೆ ಬ್ಲೂ ಚೂಸ್ ಮಾಡ್ತೀನಿ.
ಎಂಟೈರ್ ಕಾಲಮ್ ಡೇಟಾ ಹೈಲೈಟ್ ಆಗುತ್ತೆ. ನಾವು ಯಾವ್ದು ಸೆಲೆಕ್ಟ್ ಮಾಡ್ತೀವೋ ಆ ಕಾಲಮ್ಗಳು ಹೈಲೈಟ್ ಆಗ್ತವೆ. ಫಾರ್ಮುಲಾ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದೀನಿ. ಎಕ್ಸಾಂಪಲ್ 3 ಹೈಲೈಟ್ ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್. ಡೇಟಾ ಸೆಲೆಕ್ಟ್ ಮಾಡಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ನ್ಯೂ ರೂಲ್, ಯೂಸ್ ಅ ಫಾರ್ಮುಲಾ ಎಂಟರ್ ಮಾಡಬೇಕು. ಕೌಂಟ್ ಇಫ್ ಫಾರ್ಮುಲಾ ಎಂಟರ್ ಮಾಡ್ತಾ ಇದ್ದೀನಿ. ಡೇಟಾ ಸೆಲೆಕ್ಟ್ ಮಾಡಬೇಕು. ಕಾಮ ಫಸ್ಟ್ ಸೆಲ್ ಸೆಲೆಕ್ಟ್ ಮಾಡಬೇಕು. ಕ್ರೈಟೀರಿಯಾ, ಕಂಡೀಷನಲ್ ಫಾರ್ಮ್ಯಾಟಿಂಗ್ ಫಾರ್ಮುಲಾ ಬೈ ಡಿಫಾಲ್ಟ್ ಅಬ್ಸಲ್ಯೂಟ್ ರೆಫರೆನ್ಸ್ ತಗೊಳುತ್ತೆ. ಕಾಲಮ್ ಮಾತ್ರ ಫಿಕ್ಸ್ ಮಾಡಬೇಕು. ಈ ಡಾಲರ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ರೋನಲ್ಲಿರೋ ಡಾಲರ್ನ ಡಿಲೀಟ್ ಮಾಡಿದ್ದೀನಿ. $A46 ಗ್ರೇಟರ್ ದ್ಯಾನ್ 1. ಒಂದಕ್ಕಿಂತ ಜಾಸ್ತಿ ಇದ್ರೆ ಅದು ಡೂಪ್ಲಿಕೇಟ್. ಫಾರ್ಮ್ಯಾಟ್, ಫಿಲ್ ಕಲರ್ಗೆ ಹೋಗಿ ಪರ್ಪಲ್ ಕಲರ್ ಚೂಸ್ ಮಾಡ್ತೀನಿ. ಡೂಪ್ಲಿಕೇಟ್ ಎಂಟ್ರೀಸ್ ಎಲ್ಲ ಪರ್ಪಲ್ ಕಲರಲ್ಲಿ ಹೈಲೈಟ್ ಆಗಿದೆ. ಈ ಫಾರ್ಮುಲಾ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಯೂನಿಕ್ ವ್ಯಾಲ್ಯೂಸ್ ಹೈಲೈಟ್ ಮಾಡೋಣ. ಡೇಟಾ ಸೆಲೆಕ್ಟ್ ಮಾಡ್ತೀನಿ. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ನ್ಯೂ ರೂಲ್, ಯೂಸ್ ಅ ಫಾರ್ಮುಲಾ ಪೇಸ್ಟ್ ಮಾಡ್ತೀನಿ. ಎಡಿಟ್ ಮಾಡಿ ಗ್ರೇಟರ್ ದ್ಯಾನ್ ಬದಲು ಈಕ್ವಲ್ ಟು 1. ಫಾರ್ಮ್ಯಾಟ್, ಗ್ರೀನ್ ಕಲರಲ್ಲಿ ಫಾರ್ಮ್ಯಾಟ್ ಮಾಡ್ತೀನಿ. ಯೂನಿಕ್ ವ್ಯಾಲ್ಯೂಸ್ ಎಲ್ಲ ಗ್ರೀನ್ ಇಂದ ಫಾರ್ಮ್ಯಾಟ್ ಆಗಿದೆ. ಎಕ್ಸಾಂಪಲ್ 4 ಹೈಲೈಟ್ ಬ್ಲ್ಯಾಂಕ್ ಸೆಲ್ಸ್. ಡೇಟಾ ಸೆಲೆಕ್ಟ್ ಮಾಡ್ತೀನಿ. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ನ್ಯೂ ರೂಲ್, ಯೂಸ್ ಅ ಫಾರ್ಮುಲಾ equal to is blank. First cell the cell reference. ಫಾರ್ಮುಲಾ ಅಬ್ಸಲ್ಯೂಟ್ ರೆಫರೆನ್ಸ್ ತಗೊಂಡಿದೆ. ರಿಲೇಟಿವ್ ರೆಫರೆನ್ಸ್ ಮಾಡಬೇಕು. $ಸೈನ್ ರಿಮೂವ್ ಮಾಡ್ತಾ ಇದ್ದೀನಿ. ಬ್ಲ್ಯಾಂಕ್ ಸೆಲ್ಸ್ ರೋನಲ್ಲೂ ಇದೆ, ಕಾಲಮಲ್ಲೂ ಇದೆ. ಅದರಿಂದ ಎರಡು ಕಡೆ ಮೂವ್ ಆಗಬೇಕು, ಫಿಕ್ಸ್ ಮಾಡಬಾರದು. ಫಾರ್ಮ್ಯಾಟ್, ಮೋಡ್ ಕಲರ್ಸ್ ಹೋಗಿ ಲೈಟ್ ಯೆಲ್ಲೋ ಚೂಸ್ ಮಾಡಿದೆ. ಬ್ಲ್ಯಾಂಕ್ ಸೆಲ್ಸ್ ಎಲ್ಲ ಹೈಲೈಟ್ ಆಗಿದೆ. ಎಕ್ಸಾಂಪಲ್ 5 ಹೈಲೈಟ್ ಅಂಡ್ ಕಂಪೇರ್ ಡೇಟಾ ಇನ್ 2 ಕಾಲಮ್ಸ್. ಈ ಕಾಲಮಲ್ಲಿ ಫ್ರೂಟ್ಸ್ ಇದೆ, ಈ ಕಾಲಮಲ್ಲಿ ವೆಜಿಟೇಬಲ್ಸ್ ಇದೆ. ವೆಜಿಟೇಬಲ್ಸ್ ಕಾಲಮಲ್ಲಿ ಫ್ರೂಟ್ಸ್ ಇದೆಯಾ ಅಂತ ಹೈಲೈಟ್ ಮಾಡಬೇಕು. ವೆಜಿಟೇಬಲ್ ಕಾಲಮ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಯಾವ ಕಾಲಮಲ್ಲಿ ಡೇಟಾ ಹೈಲೈಟ್ ಆಗಬೇಕೋ ಅದನ್ನು ಸೆಲೆಕ್ಟ್ ಮಾಡಬೇಕು. ಕಂಡೀಷನಲ್ ಫಾರ್ಮ್ಯಾಟಿಂಗ್, ನ್ಯೂ ರೂಲ್, ಯೂಸ್ ಅ ಫಾರ್ಮುಲಾ equal to count if.
ಈ ಡೇಟಾ ಸೆಲೆಕ್ಟ್ ಮಾಡಬೇಕು, ಕಾಮ, ಫಸ್ಟ್ ಸೆಲ್ ಡೇಟಾನ ಸೆಲೆಕ್ಟ್ ಮಾಡಬೇಕು, ಸೆಲ್ ರೆಫರೆನ್ಸ್. ಕಾಲಮ್ ಮಾತ್ರ ಫಿಕ್ಸ್ ಆಗಿರಬೇಕು. ರೋನಲ್ಲಿರೋ ಡಾಲರ್ನ ರಿಮೂವ್ ಮಾಡ್ತೀನಿ. ಬ್ರಾಕೆಟ್ ಕ್ಲೋಸ್ ಮಾಡಿ, ಗ್ರೇಟರ್ ದ್ಯಾನ್ 0. ಫಾರ್ಮ್ಯಾಟ್, ಈ ಕಲರ್ ಚೂಸ್ ಮಾಡ್ತೀನಿ. ವೆಜಿಟೇಬಲ್ ಕಾಲಮಲ್ಲಿ ಎಂಟ್ರಿ ಆಗಿರೋ ಫ್ರೂಟ್ಸ್ ಹೈಲೈಟ್ ಆಗಿವೆ. ನಿಮ್ಮ ರೆಫರೆನ್ಸ್ಗೋಸ್ಕರ ಫಾರ್ಮುಲಾನ ಪೇಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಎಕ್ಸಾಂಪಲ್ 6, ಹೈಲೈಟ್ ದ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ವ್ಯಾಲ್ಯೂಸ್. ಆ್ಯನ್ಯುವಲ್ ಸೇಲ್ಸ್ ರೆವಿನ್ಯೂ ರಿಪೋರ್ಟ್ ಇದೆ ನಮ್ಮ ಹತ್ರ. ಒಂದೊಂದು ತಿಂಗಳಲ್ಲೂ ಹೈಯೆಸ್ಟ್ ಸೇಲ್ ರೆವಿನ್ಯೂ, ಲೋಯೆಸ್ಟ್ ಸೇಲ್ಸ್ ರೆವಿನ್ಯೂ ಹೈಲೈಟ್ ಆಗಬೇಕು. ಡೇಟಾ ಸೆಟ್ ಸೆಲೆಕ್ಟ್ ಮಾಡ್ತೀನಿ. ಕಂಟ್ರೋಲ್ ಶಿಫ್ಟ್ ಡೌನ್ ಆರೋ, ಕಂಟ್ರೋಲ್ ಶಿಫ್ಟ್ ರೈಟ್ ಆರೋ. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ನ್ಯೂ ರೂಲ್, ಯೂಸ್ ಅ ಫಾರ್ಮುಲಾ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಮ್ಯಾಕ್ಸ್ ಅಂತ ಫಾರ್ಮುಲಾ ಯೂಸ್ ಮಾಡಬೇಕು. ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ MIN ಮಿನ್ ಅಂತ ಫಾರ್ಮುಲಾನ ಯೂಸ್ ಮಾಡಬೇಕು. ಈಕ್ವಲ್ ಟು ಫಸ್ಟ್ ಸೆಲ್ ರೆಫರೆನ್ಸ್ ಕೊಡ್ತೀನಿ, B84 ಈಕ್ವಲ್ ಟು B84 ಈಕ್ವಲ್ ಟು ಮ್ಯಾಕ್ಸ್ ಜಾನ್ವರಿ ಕಾಲಮ್ ಸೆಲೆಕ್ಟ್ ಮಾಡ್ತೀನಿ. ಎಲ್ಲ ಕಾಲಮ್ಗಳಲ್ಲೂ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ವ್ಯಾಲ್ಯೂನ ಹೈಲೈಟ್ ಮಾಡ್ತಾ ಇರೋದ್ರಿಂದ ಕಾಲಮ್ನ ಅನ್ಲಾಕ್ ಮಾಡಬೇಕು. ಕಾಲಮ್ ಪಕ್ಕದಲ್ಲಿರೋ ಡಾಲರ್ ಸೈನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಫಾರ್ಮ್ಯಾಟ್ಗೆ ಹೋಗಿ ಫಿಲ್ ಕಲರ್ ಗ್ರೀನ್ ತಗೋತೀನಿ, ಫಾಂಟ್ ಯೆಲ್ಲೋ ತಗೋತೀನಿ, ಡಾರ್ಕ್ ಯೆಲ್ಲೋ. ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಯೆಲ್ಲೋ ಗ್ರೀನ್ ಕಲರಿಂದ ಹೈಲೈಟ್ ಆಗಿದೆ. ಮತ್ತೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ನ್ಯೂ ರೂಲ್, ಯೂಸ್ ಅ ಫಾರ್ಮುಲಾ ಪೇಸ್ಟ್ ಮಾಡ್ತಾ ಇದ್ದೀನಿ. ಮ್ಯಾಕ್ಸ್ ಬದಲು MIN ಮಿನ್ ಅಂತ ಟೈಪ್ ಮಾಡಬೇಕು. ಫಾರ್ಮ್ಯಾಟ್ಗೆ ಹೋಗಿ ಫಿಲ್ ಕಲರ್ ಡಾರ್ಕ್ ರೆಡ್ ತಗೋತೀನಿ, ಫಾಂಟ್ ಯೆಲ್ಲೋ, ಹೈಯೆಸ್ಟ್ ವ್ಯಾಲ್ಯೂಸ್, ಲೋಯೆಸ್ಟ್ ವ್ಯಾಲ್ಯೂಸ್ ಎರಡು ಹೈಲೈಟ್ ಆಗಿವೆ. ಸೆಲ್ ರೆಫರೆನ್ಸಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಪ್ರಾಕ್ಟೀಸ್ ಫೈಲ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋಯಿಂದ ನಿಮ್ಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.